ಈಗ ದೊಡ್ಡ ಅವಮಾನ ಆಗೋದ್ ಗ್ಯಾರಂಟಿ ನೋಡೆ. ಆ ಸುಶೀಲಕ್ಕನ ಮಗಳ ಪ್ರೇಮ ಇದ್ಲಲ್ಲೇ, ಅವಳು ದಿನೇಶನ್ ಮರುಳು ಮಾಡಿ ಬಲೆ ಬೀಸ್ಬಿಟ್ಟಳಂತೆ ಕಣೆ. ನಿನ್ನೆ ರಾತ್ರಿ ಸುಶೀಲಕ್ ದೊಡ್ಡ ಮನೆ ಭಟ್ರು ಕೂಡಿಗಲ್ಲಿ ಬಂದು ಬಾಯಿ ಬೋಡ್ಕೊಂಡು ಅಳ್ತಿದ್ಲಂತೆ ಮರೈತಿ. ಅಯ್ಯಪ್ಪ, ಎಂತ ಹೇಳ್ತೆ ಸೀತೆ, ಬೋಡೆಗೌಡ್ರು ಎದ್ರು ನಿಂತು ಮಾತಾಡಕ್ಕೆ ಊರ್ನಾಗ ಯಾರಿಗಾರ ಧೈರ್ಯ ಇಲ್ಲೇ. ಅಂತದಲ್ಲಿ ಆ ಬಡ ಸುಶೀಲನ್ ಮಗಳನ್ನ ಸ್ವಾಸೆ ಮಾಡ್ಕೊಳ್ತಾರನ್ನೇ ಅವರು. ಈಗಲೇ ಹೋಗಿ ಗೌಡ್ರು ಹೆಂಡತಿಗೆ ವಿಷಯ ಹೇಳ್ತೀನಿ ತಾಳ್ ಮರೈತಿ. ಹ್ಞೂ ಬೇಗ ಹೇಳ್ಕ. ಸರಿ, ನಾ ಬರ್ತೀನಿ. ಈಗ ಅಷ್ಟೇ ಕದ್ದಿಂದ ಬಂದೆ ಮರೈತಿ, ಹಂಗೆ ಮೈ ತೊಳ್ಕೊಂಡಳೆ. ಮತ್ತೆ ಈ ವಿಷಯ ತಿಳಿಸ್ಬಿಡೋಣ ಅಂತ ಓಡ್ ಬನ್ನಿ. ಸರಿ ಸೀತಕ್ಕ, ಹಂಗೆ ಆಗ್ಲಿ. ಗೌಡ್ರೆ ಗೌಡ್ರೆ ಮನೆಗಿದ್ದೀರನ್ರಿ? ಒಂಚೂರು ಹೊರಗೆ ಬರಲ್ಲ? ಯಾರದು? ನಾಗವೇಣಿ ಎಂತದೆ? ಬಾರೆ ಬಾರೆ, ಇಲ್ಲೇ ಇದೀನಿ ಬಾರೆ. ಹಾ ಗೌಡ್ರೆ. ಅಯ್ಯ ಹೆಣ್ಣೆ, ಸಮಾಧಾನ ಮಾಡಿ ಕೇಳೆ. ನೀರ್ಗಿರಿ ಅಂತ ಕುಡಿತೀಯನೆ? ಹಾ, ಹೆಂಗೆ ಅಂತ ಹಿಂಗೆ ದುಸ್ರು ಬಿಡ್ತಿದೀಯ? ಎಂತ ಅತ್ತೆ? ನೀರೆಂತೂ ಬೇಡ ಗೌಡ್ರೆ. ಗೊತ್ತಂದ್ರೆ ನಿಮ್ಗೆ ಊರ್ ತುಂಬಾ ನಿಮ್ಮನೆ ವಿಷಯನೇ ಓಡಾಡ್ತೈತ್ರಿ. ಅಯ್ಯ, ನಮ್ಮ ಮನೆದೆಂತದೆ ವಿಷಯ? ಎಂತ ಅತ್ತೆ ಈಗ? ಅದೇ ಕಣ್ರಿ, ನಮ್ ದಿನೇಶ್ ಇದನಲ್ರಿ, ಅವನು ಆ ಸುಶೀಲಕ್ಕನ ಮಗಳು ಪ್ರೇಮ ಐತಲ್ರಿ, ಅವಳು ಇಬ್ರು ಸೇರಿ ಲವ್ ಮಾಡಕತ್ತಾರಂತ ಊರಗೆಲ್ಲ ಗುಲ್ಲು ಗುಲ್ಲು ಕಣ್ರಿ. ಹಂಗಾಗಿ ಇವಾಗ ಮಾತಾಡಕ್ಕೆ ಇವರು ಬರ್ತಾರಂತೆ ನೋಡ್ರಿ ನಿಮ್ಮನಿಗೆ. ಭಟ್ರು ಮತ್ತೆ ಗೌರಕ್ಕ ನಿಮ್ಮನಿಗೆ ಬರಕ್ ಹೊಂಟಾರಂತೆ. ಆ ಹುಡುಗಿನ ನಿಮ್ಮನಿಗೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳಕ್ಕೆ. ನಂಗೆ ಹಿಂಗೆ ಇವಳು ಸೀತಕ್ಕ ಬಂದು ಹೇಳ್ತಿಲ್ರಿ, ಆಮೇಲೆ ಎಂತೆಲ್ಲ ಹೇಳ್ತಿದ್ರಿ. ಹಂಗೆ ಮತ್ತೆ ನಂಗೆ ತಡ್ಕೊಳಕ್ಕಾಗಲ್ಲ, ನೀವು ನಮ್ಮ ನೆಂಟ್ರು ನೋಡ್ರಿ, ಹಂಗಾಗಿ ಹೋಗ್ಬಿಡೋಣ ಅತ್ಲಾಗೆ ಅಂತ ಹೇಳ್ಬಿಟ್ಟು ಬಂದೆ. ಮತ್ತಿನ್ನೆಂತ ಮಾಡಕ್ಕಾಗತ್ರಿ, ನಮ್ಮ ಇದನ್ನ ಬಿಡ್ಕೊಳಕ್ಕಾಗಲ್ರಿ, ಅದಕ್ಕೆ ಹೇಳೋಣ ಅಂತ ಬಂದ್ರಿ. ಏನಾಗ್ಬೇಡಿ, ಏನ್ ಹೇಳಕತ್ತಿ? ನನ್ನ ಮಗ ಎಲ್ಲಿ? ಆ ಸುಶೀಲನ್ ಮಗಳೆಲ್ಲಿ? ಶಿ 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 ಎಂತ ಹೇಳ್ತಿದಿ ಅಂತ ಒಂದು ಖಬರ್ ಐತ ತಲೆಗೆ ಅಂತ ಹಿಡ್ಕೊಂಡು ಮಾತಾಡ್ತಿದಿ ಏನು? ನಮಸ್ಕಾರ ರೀ ಗೌಡ್ರ. ಎಂತ ಗೌಡ್ರೆ, ಬೆಳಿಗ್ಗೆ ಅಂಗಳದಲ್ಲಿ ಸಿಂಡ್ರಸ್ಕೊಂಡು ಕೂತಿದ್ದೀರಿ. ನಾವೊಂದು ಒಳ್ಳೆ ಕೆಲಸದ ಮೇಲೆ ನಿಮ್ಮ ಹತ್ರ ಮಾತಾಡಕ್ ಬಂದ್ವಿ, ನೀವು ನೋಡ್ರೆ ಬೆಳಗ್ಗೆ ಕೋಪ ಮಾಡ್ಕೊಂಡಿರಲ್ರಿ. ಹಾ, ಬನ್ನಿ ಭಟ್ರೆ ಬನ್ನಿ, ಗೌರಕ್ಕ ಬನ್ನಿ. ನೀವ್ ಯಾಕೆ ಬಂದಿದ್ದೀರಿ ಅಂತ ನಂಗೆ ಆಗ್ಲೇ ಗೊತ್ತಾಗಿದೆ. ಆ ಡೈರಿ ಕಟ್ಟೆ ಮೇಲೆ ಆ ಸೀತೆ ಬಾಯಿಗೆ ಬಂದಂಗೆ ಊರೆಲ್ಲ ಡಂಗೂರ ಸಾರ್ತಿದ್ದಾಳಂತಲ್ಲ. ನನ್ನ ಮಗನ್ಗೆ ಅಂತ ಭಿಖಾರಿ ಮನೆ ಸಂಬಂಧ ಬೇಕೇನ ಭಟ್ರೆ? ಗೌಡ್ರೆ ಸ್ವಲ್ಪ ಮಾತು ಹಿಡ್ದಾಡಿ ಗೌಡ್ರೆ. ಬಡವರಾದ್ರೆ ಮರ್ಯಾದೆ ಇಲ್ಲೇನು? ಆ ಸುಶೀಲನ್ ಮಗಳ ಪ್ರೇಮ ಎಂತ ಕೆಟ್ಟವಳಲ್ಲ. ನಿಮ್ಮ ಮಗನ್ಗೆ ಲವ್ ಮಾಡಿದ್ದೆ ಅವಳು ಮಾಡಿರೋ ದೊಡ್ಡ ತಪ್ಪು ಅನ್ಕಳಿ. ಆದ್ರೆ ಊರ್ನಾಗೆ ಮರ್ಯಾದೆ ಹೋಗಕ್ ಮುಂಚೆ ನಾವೇ ಒಂದು ನಿರ್ಧಾರಕ್ಕೆ ಬರೋದು ಒಳ್ಳೇದು ಅಂತ ಭಟ್ರನ್ ಕರ್ಕೊಂಡು ಬಂದೆ. ಯಾವ ನಿರ್ಧಾರನೂ ಇಲ್ಲ ಗೌರಕ್ಕ. ನನ್ನ ಮಗನಿಗೆ ನಾನು ಎಲ್ಲಿ ತೋರಿಸ್ತೀನೋ ಅಲ್ಲೇ ಮದ್ವೆ. ಆ ಸುಶೀಲನ್ ಮಗಳನ್ನ ನಾನು ಸೊಸೆ ಅಂತ ಮನೆ ಒಳಗೆ ಸೇರ್ಸೋದಿಲ್ಲ. ಬೇಕಾದ್ರೆ ಊರ್ ಪಂಚಾಯತಿ ಕರೀರಿ, ನಾನು ಹೆದ್ರಂಗಿಲ್ಲ. ಅಪ್ಪ ಅಪ್ಪ, ನೀವು ಏನೇ ಹೇಳಿ, ನಾನು ಮದುವೆ ಆಗೋದಾದ್ರೆ ಆ ಪ್ರೇಮನೇ ಆಗೋದು. ಅವಳಿಗೂ ನನಗೂ 3 ವರ್ಷದಿಂದ ಪ್ರೀತಿ ಇದ್ದು. ನೀವು ಒಪ್ಪಲಿಲ್ಲ ಅಂದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಹೊರತು ಅವಳನ್ನ ಮಾತ್ರ ಬಿಡೋದಿಲ್ಲ. ಏನಂದ್ಲೇ? ನನ್ನ ಎದುರ್ಲೇ ಮಾತಾಡ್ತೀಯೇನು? ತಗ, ಇವತ್ತು ನಿನ್ ಕಾಲ್ ಮುರಿತೀನಿ. ಎಂತದ್ ಗೌರಕ್ಕ, ಗೌಡ್ರಿ ಯಾಕೆ ದಣ್ಣೆ ಎತ್ಕೊಂಡರೆ? ಯಾರು ಕಳ್ಳರು ಬಂದ್ರೇನೋ? ಮತ್ತೆ ಕಳ್ಳು ಇಲ್ಲ ಸುಳ್ಳು ಇಲ್ಲ ಗಿರ್ಜೆ, ನೀ ಸುಮ್ಮನಿರೆ. ಇಲ್ಲ ಅಪ್ಪ ಮಗನ್ ಜಗಳ ನಡೀತಿದೆ, ಮಧ್ಯಕ್ಕೆ ಬರಬೇಡ ಮಾರೈತಿ. ದರ್ಪೇಸಿ ನನ್ನ ಮಗನೇ, ನನಗೆ ಉಲ್ಟಾ ಮಾತಾಡ್ತೀಯ. ತಗ ಇನ್ನು. ಅಯ್ಯೋ ಗೌಡ್ರೆ, ದೊಣ್ಣೆ ಕೆಳಗಿಡ್ರಿ ಪಾಪ. ಗಂಡ್ಸಂದ್ಮೇಲೆ ಒಂಚೂರು ಸಿಟ್ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು ಕಾಮನ್ ಬಿಡಿ. ನನ್ನ ಗಂಡನೂ ಹಂಗೆ. ನಾನು ಮಾಡಿರೋ ಉಪ್ಪಿಟ್ಟು ಒಂದೊಂದ್ಸರಿ ಗಂಟಾದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾರೆ. ಅದು ನಾನು ಒಂದು ಲೋಟ ಬಿಸಿ ಕಷಿ ಕೊಟ್ರೆ ಸುಮ್ಮನಾಗ್ತಾರೆ. ನೀವು ದಿನೇಶನ್ಗೆ ಹೊಡೆಯೋದು ಬಿಟ್ಟು ಒಂದು ಲೋಟ ಕಷಾಯ ಕೊಡಿ, ಸುಮ್ಮನಾಗ್ತಾನೆ. ಅದಕ್ಕೆ ಯಾಕ್ರಿ ದೊಣ್ಣೆ ತಗೋತೀರಿ? ಹೌದು ಕಣ್ರಿ ಗೌಡ್ರೆ, ಈ ಕಮ್ಲಿ ಹೇಳ್ದ ಹಾಗೆ ಒಂದು ಲೋಟ ಕಾಶಿಯ ಕೊಡಿಸ್ಬಿಡಿ ದಿನೇಶನ್ಗೆ. ಆಮೇಲೆ ಆ ಸುಶೀಲಕ್ಕನ ಮಗಳು ತನ್ನ ಮದುವೆ ಮಾಡಿಸಿ, ಅವಳು ಒಳ್ಳೆ ಉಪ್ಪಿಟ್ಟು ಮಾಡ್ತಾಳಂತ್ರಿ. ಯಾರ್ಲೇ ಈ ಹುಚ್ಚಿ? ಎಲ್ಲಿ ಮರ್ಯಾದೆ ಪ್ರಶ್ನೆ ಬಂದು ನನ್ನ ಜೀವ ಬಿಡ್ತಾ ಇದ್ದೀನಿ. ಇವಳು ಬಂದು ಉಪ್ಪಿಟ್ಟು ಕಷಾಯ ಅಂತಾಳಲ್ಲ. ಗೌರಕ್ಕ, ಕರ್ಕೊಂಡು ಹೋಗಿ ನಿಮ್ಮ ಹುಡುಗಿನಿಲ್ಲಿಂದ ಫಸ್ಟ್. ಅಪ್ಪ,
ಕಮಲಕ್ಕ ಹೇಳಿದ ಹಾಗೆ ಇದು ಉಪ್ಪಿಟ್ಟಿನ ಪ್ರಶ್ನೆ ಅಲ್ಲ, ನಾನು ತಮಾಷೆಗೂ ಹೇಳ್ತಿಲ್ಲ. ನನ್ನ ತೀರ್ಮಾನ ಮಾಡಿದ್ದೀನಿ. ನೀವು ಪ್ರೇಮನ್ನು ಒಪ್ಕೊಳ್ಳೋವರೆಗೂ ನಾನು ಈ ಮನೆ ಮೆಟ್ಲು ಹತ್ತೋದಿಲ್ಲ. ನನ್ನಿಂದ ನಿಮ್ಗೆ ಅವಮಾನ ಆಗೋದು ಬೇಡ. ಏ ದಿನೇಶ, ನಿಲ್ಸ. ಎಲ್ಲಿ ಹೋಗ್ತಿ ಈಗ? ಸಿಟ್ಟಲ್ಲಿ ಯಾವುದೋ ನಿರ್ಧಾರ ತಗೋಬಾರ್ದು. ತಲೆ ಬಿಸಿ ಮಾಡ್ಬೇಡ. ಇಲ್ಲಿ ಗೌರಕ್ಕ, ಅಪ್ಪಂಗೆ ದುಡ್ಡಿನ ಹಮ್ಮು ಜಾಸ್ತಿ ಆಗಿದೆ. ಅವರಿಗೆ ಪ್ರೀತಿ ವಿಶ್ವಾಸಕ್ಕಿಂತ ಅಂತಸ್ತೆ ದೊಡ್ಡದಾಗಿದೆ. ನಾನು ಸ್ವಲ್ಪ ದಿನ ಊರಲ್ಲಿ ಇರೋದಿಲ್ಲ. ಹೋಗ್ಲಿ ಬಿಡಿ ಗೌರಕ್ಕ, ಹೋಗ್ಲಿ. 2 ದಿನದಲ್ಲಿ ಬುದ್ಧಿ ಕಲ್ತು ವಾಪಸ್ ಬರ್ತಾನೆ. ಹೋಗ್ಲಿ ಬಿಡ್ರಿ. ಅಲ್ಲ ಕಿರ್ಚಕ್ಕ, ನನ್ನ ಗಂಡು ಉಪ್ಪಿಟ್ಟು ಇಷ್ಟ ಆಗಲಿಲ್ಲ ಅಂದರೆ ಅಂಗಳದವರೆಗೂ ವಾಪಸ್ ಬರ್ತಿದ್ರು. ಇವು ನಿಜವಾಗ್ಲೂ ಮನೆ ಬಿಟ್ಟು ಹೋದ್ನಲ್ಲ ಕಣೆ. ನಾನೇನಾದ್ರು ತಪ್ಪು ಹೇಳ್ದನ? ತಪ್ಪಲ್ಲ ಕಣೆ, ತಪ್ಪಲ್ಲ. ನೀನು ಮಾಡಿರೋ ಎಡವಟ್ಟಿಗೆ ದೊಡ್ಡ ಮನೆ ಭಟ್ರಿಗೀಗ ಹಗ್ಗಿಲ್ದೆ ಉರುಳು ಹಾಕ್ದಂಗೆ ಆಗತ್ತೆ. ನಡಿಯ ಮನೆ ಕಡೆ ಹೋಗೋಣ. ಅಯ್ಯೋ ಸೀತಕ್ಕ, ನೀನು ಹೆಂಗೆ ಬಂದೆ ಇಲ್ಲಿಗೆ? ದೇವ್ರನೇ ಹೇಳ್ತೀನಿ, ನಾನು ಇಲ್ಲಿರೋ ವಿಚಾರ ಮಾತ್ರ ಊರ್ನಾಗ ಯಾರಿಗೂ ಹೇಳ್ಬೇಡ. ಅಪ್ಪಂಗೆ ಗೊತ್ತಾದರೆ ಭಟ್ರಿಗೂ ಬೈತಾನೆ ಮತ್ತೆ. ಹಾಂ, ಅಯ್ಯ ಹುಚ್ಚ, ನಾನೇನು ಅಂತ ಚಾಡಿ ಹೇಳೋಳು ಅನ್ಕೊಂಡೆನಾ? ನೀನು ಇಲ್ಲಿದ್ದೀಯ ಅಂತ ನಾನು ಆ ಪ್ರೇಮಕ್ಕ ಹತ್ರ ಹೇಳಿದೆ. ಪಾಪ ಅವಳು ರಾತ್ರಿ ಎಲ್ಲ ಹೊತ್ತೊತ್ತು ಕಣ್ಣು ಊದಿಸ್ಕೊಂಡಿದ್ದು. ಅದಕ್ಕೆ ಅವಳನ್ನ ಯಾರ ಕಣ್ಣಿಗೂ ಬೀಳ್ದೇ ಇರೋ ಹಾಗೆ ಬುಟ್ಟ ಕರ್ಕೊಂಡು ಬರ್ತೀನಿ. ಹಾ, ಇರು ಬಂದೆ, ಪ್ರೇಮ ಕರ್ಕ ಬತ್ತೆ. ಹಾ, ನನಗೋಸ್ಕರ ನೀವು ಮನೆ ಬಿಟ್ಟು ಬಂದ್ರಲ್ಲ, ನಂಗೆ ಎಂತ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅಮ್ಮನೂ ಮನೇಲಿ ಬರೀ ಅಳ್ತಿದ್ದು. ನಮ್ಮ ಪ್ರೀತಿ ನಿಮ್ಗೆ ಇಷ್ಟು ಕಷ್ಟ ತರ್ತದಂತ ಗೊತ್ತಿರಲಿಲ್ಲ. ಅಳ್ಬೇಡ ಪ್ರೇಮ, ನಾನೇನು ಸಾಯಕ್ಕೆ ಹೋಗಿಲ್ಲ. ಅಪ್ಪಂಗೆ ಬುದ್ಧಿ ಬರಲಿ ಅಂತ ಇಲ್ಲಿದ್ದೀನಷ್ಟೇ. ನಮ್ಮ ಗೌರಕ್ಕ ಭಟ್ರು ಎಲ್ಲ ಇದ್ದಾರಲ್ಲ, ಅವ್ರು ನಮಗೊಂದು ದಾರಿ ಮಾಡೇ ಮಾಡ್ತಾರೆ. ನೀನು ಧೈರ್ಯವಾಗಿರ್ಬೇಕು. ಅಯ್ಯೋ ದೇವ್ರೇ, ನಾನು ನಿಮಗೆ ಮಾತಾಡ್ಕೊಳ್ಳಿ ಅಂತ ಕರ್ಕೊಂಡು ಬಂದರೆ ನೀವಿಬ್ಬರು ಇಲ್ಲಿ ಹತ್ಕೊಂಡು ಸೋಬಾನೆ ಶುರು ಮಾಡ್ಕೊಂಡ್ರಲ್ಲ. ಎಲ್ಲ ನಿಮಿಷ ಅವ್ಳ ಕೈ ಹಿಡ್ಕೊಂಡು ಧೈರ್ಯ ಹೇಳೋದು ಬಿಟ್ಟು ನೀನು ಕಣ್ಣು ಒರೆಸ್ಕೊಳ್ತಿದ್ಯಲ್ಲ. ಬೇಗ ಎಂತಾದ್ರೂ ಮಾತು ಆಡ್ಕೊಳ್ಳಿ. ಆ ದೊಡ್ಡ ಮನೆ ಭಟ್ರು ಯಾವಾಗಾದ್ರೂ ತೋಟದ ಕಡೆ ಬಂದರೆ ನನ್ನ ಬೆನ್ ಚರ್ಮ ಸೂಲ್ಬಿಡ್ತಾರೆ ಅಷ್ಟೇ. ಮತ್ತೆ ಅಯ್ಯಪ್ಪ, ಯಾರು ಬರ್ತಿದ್ದಾರೆ. ದಿನೇಶ, ನೀನು ಗುಡಿಸ್ಲೊಳಗೆ ಹೋಗಿ ಪ್ರೇಮ ನೀನು ಆ ಬಾಳೆ ಗಿಡದ ಹಿಂದೆ ಅದಕ್ಕೋ, ನಾನು ಇಲ್ಲೇ ಹುಲ್ ಕೀಳೋ ಹಾಗೆ ನಾಟಕ ಮಾಡ್ತೀನಿ ಹೊರಗೋಗಿ. ಹಾಂ, ನೀವು ಒಳಗೆ ಹೋಗ ದಿನೇಶ. ಎಲ್ಲ ಸೀತಕ್ಕ, ನೀನಿಲ್ಲಿ ಅಂತ ಮಾಡ್ತಿದ್ದೆ? ನಾನು ನಿನ್ನೆ ಭಟ್ರು ತೋಟಕ್ಕೆ ಬಂದಾಗ ನನ್ನ ಹಳೆ ಕೊಡೆ ಕಳ್ಕೊಂಡಿದ್ದೆ. ಅದನ್ನು ಹುಡುಕ್ತಾ ಬನ್ನಿ. ಅಯ್ಯ, ನಿನ್ನ ಕೊಡೆಗೆ ಬೆಂಕಿ ಹಾಕ. ನಾನು ಭಟ್ರೆ ಬಂದರು ಅನ್ಕೊಂಡು ಜೀವ ಬಾಯಿಗೆ ಬಂದಿತ್ತು. ನಾನು ನಾನು ಇಲ್ಲಿ ನಮ್ಮ ದನಕ್ಕೆ ಹುಲ್ ಕೀಳಕ್ಕೆ ಬಂದೆ ಕಣಪ್ಪ. ಹೌದೇನು? ಆದರೆ ಹುಲ್ಲು ಕೀಳಕ್ಕೆ ನೀನು ಅಡಿಕೆ ತೋಟಕ್ಕೆ ಯಾಕೆ ಬಂದೆ ಸೀತಕ್ಕ? ಇಲ್ಲಿ ಬರೀ ಅಡಿಕೆ ಸಿಪ್ಪೆ ಒಣಗಿದ ಎಲೆ ಬಿಟ್ಟರೆ ಬೇರೆ ಏನೂ ಇಲ್ವಲ್ಲ?